ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಸಮರ ಆಯಿತು. ಇದೀಗ ಎಂಬಿ ಪಾಟೀಲ್ರ ವಿರುದ್ಧ ಪ್ರಾಸಿಕ್ಯೂಷನ್ ಸಮರ ಆರಂಭ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಖಾಸಗಿ ದೂರು ಕೂಡ ದಾಖಲಾಗಿದೆ. ಸಿಎಂ ಸಿದ್ದರಾಮಯ್ಯ ಆಯಿತು. ಇದೀಗ ಎಂಬಿ ಪಾಟೀಲ್ಗೂ ಕೂಡ ಪ್ರಾಸಿಕ್ಯೂಷನ್ ಟೆನ್ಷನ್ ಆವರಿಸಿದೆ. ಎಂಬಿ ಪಾಟೀಲ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಗೆ ಈ ಸಂಬಂಧ ದೂರನ್ನ ದಾಖಲು ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ. ಇನ್ನು ಕೆಐಎಡಿಬಿ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆರೋಪ ಇವರ ದೂರಿನಲ್ಲಿ ಇರೋದು. ಬಿಡದಿ, ವಸಂತ ನರಸಾಪುರ, ಕೋಲಾರ ನರಸಾಪುರ, ದೊಡ್ಡಬಳ್ಳಾಪುರ ಕೈಗಾರಿಕಾ ಪ್ರದೇಶಗಳಲ್ಲಿ ನಿವೇಶನ ಅಕ್ರಮ ಮಾಡಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಈ ಸಂಬಂಧಿತವಾಗಿ ರಾಜ್ಯಪಾಲರ ಬಳಿ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದಾರೆ. ನಿಯಮಗಳನ್ನ ಗಾಳಿಗೆ ತೂರಿ ನಿವೇಶನ ಹಂಚಿಕೆ ಮಾಡಲಾಗಿದೆ ಎಂಬಿ ಪಾಟೀಲ್ರು ಅನ್ನುವಂತಹ ಆರೋಪ ಇದಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘ ದಾಖಲೆಗಳನ್ನು ಕೂಡ ದಿನೇಶ್ ಕಲ್ಲಹಳ್ಳಿ ಅವರು ವ್ಯಕ್ತಪಡಿಸಿದ್ದಾರೆ, ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಈಗ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ತೆಗೆದುಕೊಂಡಂತೆ ಎಂಬಿ ಪಾಟೀಲ್ರಿಗೂ ಕೂಡ ಮಾಡ್ತಾರಾ? ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಖಾಸಗಿ ದೂರು ದಾಖಲಾಯಿತು. ವೆರಿ ನೆಕ್ಸ್ಟ್ ಅವರು ಪ್ರಾಸಿಕ್ಯೂಷನ್ಗೆ ಕೊಟ್ಟರು. ಯಾವುದೇ ರೀತಿಯಾದಂತಹ ಅದರ ವಿವರಣೆಯನ್ನು ಕೂಡ ಕೋರಲಿಲ್ಲ. ಇದು ತರಾತುರಿ ಅಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮನೆ ಮಾಡ್ತು. ಈಗ ಸೇಮ್ ಎಂಬಿ ಪಾಟೀಲ್ ವಿಷಯದಲ್ಲೂ ಕೂಡ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಈಗ ದಿನೇಶ್ ಕಲ್ಲಹಳ್ಳಿ ಕೊಟ್ಟಿರುವಂತಹ ಆ ದಾಖಲೆಗಳಲ್ಲಿ ಇರುವಂತಹ ಅಂಶಗಳು ತನಿಖೆಗೆ ಒಪ್ಪಿಸುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆಯಾ? ನಿಜಕ್ಕೂ ನಿಯಮಗಳನ್ನು ಗಾಳಿಗೆ ತೂರಿ ನಿವೇಶನವನ್ನು ಹಂಚಿಕೆ ಮಾಡಿದ್ದಾರಾ ಎಂಬಿ ಪಾಟೀಲ್? ಈ ಎಲ್ಲ ಪ್ರಶ್ನೆಗಳಿಗೆ ರಾಜ್ಯಪಾಲರ ನಡೆ ಏನಾಗುತ್ತೆ ಅನ್ನೋದರ ಮೇಲೆ ಉತ್ತರ ಲಭ್ಯವಾಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ರಿಂದ. ಸುಕೇಶ್, ಮತ್ತೊಂದು ಖಾಸಗಿ ದೂರು ದಾಖಲಾಗಿದೆ ಎಂಬಿ ಪಾಟೀಲ್ರ ವಿರುದ್ಧ. ಮೊದಲು ಮುಖ್ಯಮಂತ್ರಿಗಳ ವಿರುದ್ಧ ಆಯಿತು, ಈಗ ಎಂಬಿ ಪಾಟೀಲ್ರ ವಿರುದ್ಧ. ರಾಜ್ಯಪಾಲರು ಈಗೇನು ಮಾಡ್ತಾರೆ ಅನ್ನುವಂತಹ ಕುತೂಹಲದಲ್ಲೇ ಎಲ್ಲರೂ ಕೂಡ ನೋಡ್ತಾ ಇರೋದು. ಏನೆಲ್ಲ ದಾಖಲೆಗಳನ್ನ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ದಿವ್ಯಜ್ಯೋತಿ, ಪ್ರಮುಖವಾಗಿ ಕೈಗಾರಿಕಾ ಸಚಿವರಾದ ನಂತರದಲ್ಲಿ ಸಚಿವ ಎಂಬಿ ಪಾಟೀಲ್ ರವರು ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಕೆಐಡಿಬಿ ಮೂಲಕವಾಗಿ ಅಲರ್ಟ್ ಮಾಡಿರುವಂತಹ ನಿವೇಶನಗಳಲ್ಲಿ ಕೈಗಾರಿಕಾ ಉದ್ದೇಶಗಳಿಗಾಗಿ ಹಂಚಿರುವ ನಿವೇಶನದಲ್ಲಿ ಕ್ರಮಬದ್ಧವಾಗಿ ಹಂಚಿಲ್ಲ ಅಂತ ದೂರನ್ನು ಇವತ್ತು ರಾಜಭವನಕ್ಕೆ ನೀಡಲಾಗಿದೆ. ನೀಡಿರುವಂಥ ದೂರಿನಲ್ಲಿ ಪ್ರಮುಖವಾಗಿರುವಂಥ ವಿಚಾರ ಅಂದರೆ ಬೆಂಗಳೂರು ಸುತ್ತಮುತ್ತಲ ಕೈಗಾರಿಕಾ ಪ್ರದೇಶಗಳಲ್ಲಿ ಕೆಐಡಿಬಿ ಮೂಲಕ ನೀಡಲಾಗಿರುವಂತಹ ನಿವೇಶನಗಳ ಹಂಚಿಕೆ, ಕೈಗಾರಿಕೆ ಉದ್ದೇಶಗಳಿಗೆ ಹಂಚಿಕೆಯಾದ ನಿವೇಶನದಲ್ಲಿ ನಿಯಮಗಳನ್ನು ಪಾಲಿಸಿಲ್ಲ, ತಮಗಿಷ್ಟ ಬಂದಂತೆ ಹಂಚಿಕೆ ಆಗಿದೆ ಮತ್ತು ನಿಯಮದ ಬಾಹಿರವಾಗಿ ಹಂಚಿಕೆಯಾಗಿದೆ. ಅಂದರೆ ಯಾರು ಅರ್ಹ ಫಲಾನುಭವಿಗಳಿದ್ರು ಅವರನ್ನ ಮೀರಿ ತಮಗಿಷ್ಟ ಬಂದವರಿಗೆ ಹಂಚಿಕೆ ಮಾಡಿದರೆ ಅನ್ನುವಂಥ ಕೆಲವೊಂದು ಹಂಚಿಕೆಗಳ ದಾಖಲೆಯನ್ನು ಕೆಲವೊಂದು ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಹಂಚಿಕೆ ಆಗಿರುವಂಥ ದಾಖಲೆಗಳನ್ನು ಒಳಗೊಂಡಂಥ ದೂರನ್ನು ಕೊಡಲಾಗಿದೆ. ಅದಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನುವಂಥ ಅನುಮತಿಯನ್ನು ಕೇಳಿದ್ದಾರೆ ಅನ್ನುವಂಥ ಮಾಹಿತಿ. ಹಾಗಾಗಿ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಖಾಸಗಿ ದೂರನ್ನು ದಾಖಲಿಸಿದ್ದಾರೆ. ಈ ದೂರನ್ನು ರಾಜ್ಯಪಾಲರು ಹೇಗೆ ಪರಿಗಣಿಸ್ತಾರೆ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ.